ಇನ್ನು ಕಲಬುರಗಿ ವಿಭಾಗ 371J ಅಧ್ಯಕ್ಷರೇ, ಇವತ್ತು ಇಲ್ಲಿ ನಮ್ಮ ಖರ್ಗೆ ಅವರಿಲ್ಲ, ಅವ್ರ ಮಗ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ, ಇವತ್ತು AICC ಅಧ್ಯಕ್ಷ ಆಗಿದ್ದಾರೆ. ಒಬ್ಬ ಕನ್ನಡಿಗ, ನಮ್ಗೆ ಹೆಮ್ಮೆ ಇದೆ, ಅದರಲ್ಲಿ ಡಿಸ್ಪ್ಯೂಟ್ ಇಲ್ಲ. ಬಟ್ ಸಮಸ್ಯೆ ಏನು ಅಂದರೆ ಅದ್ರ ಔಚಿತ್ಯ ಏನಾಯ್ತು? ವೈ ಯು ಆರ್ ಕಾನ್ಸ್ಟಿಟ್ಯೂಟ್ 371J, ವಾಟ್ ಈಸ್ ದ ಯೂಸ್? ಬರೀ ಶೋಗ್ ಮಾಡ್ಕೊಂಡ್ರೆ ಪೇಪರ್ಗೋಸ್ಕರ ಅಥವಾ ಕಾರ್ಯಗತ ಮಾಡ್ತೀರಾ? 371J ಒಂದು ರಿಕ್ರೂಟ್ಮೆಂಟ್ ಮಾಡಿಲ್ಲ. SC STಗಳಿಗಾಗಲಿ, ಟೀಚರ್ಗಾಗಲಿ, ಹಿಂದುಳಿದವ್ರಿಗಾಗಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡ್ದೇನೆ ಕೇವಲ ಪೇಪರ್ನಲ್ಲಿ ಇಟ್ಕೊಂಡಿದ್ದೀರಿ, ದುಡ್ಡು ಉಳಿಸ್ಕೊಂಡಿದ್ದೀರಿ. ಅದರಲ್ಲಿ ಏನು ಸಾಧನೆ ಆಗುತ್ತೆ ಅಂತ ನನಗೆ ಅರ್ಥವಾಗಿದೆಯಲ್ಲ ಅಧ್ಯಕ್ಷರೇ. ಕೂಡಲೇ ಅದನ್ನು ಮಾಡಬೇಕು. ಈ ಭಾಗದಲ್ಲಿ ಅಧ್ಯಕ್ಷರೇ 163 PSC ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಏನು ಸರ್ಕಾರದವೇ 163, 17 ಸಮುದಾಯ ಭವನ ಅಲ್ಲ ಸಮುದಾಯ ಆರೋಗ್ಯ ಮಳೆ ಊದು ಹಾಳಾಗಿದೆ. ಅದಕ್ಕೇನು ಕಾರ್ಯಕ್ರಮ ಕೊಟ್ಟಿದ್ದೀರಿ? ಬೆಳಗ್ಗೆ ಎದ್ದು ನಾವು ಟಿವಿನಲ್ಲಿ ನೋಡ್ತೀವಿ, ನಾಚಿಕೆ ಆಗ್ತದೆ ಅಧ್ಯಕ್ಷರೇ. ಹೆರಿಗೆ ಹಾಸ್ಪಿಟಲ್ ಬೆಡ್ ಇಲ್ಲ, ನೆಲದ ಮೇಲೆ ಹೆರಿಗೆ ಮಾಡ್ತಾರೆ. ಮಕ್ಕಳ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಮಕ್ಕಳ ನೆಲದಲ್ಲಿ ಮಲಗಿಸ್ತಾರೆ. ಇಂಥ ಪರಿಸ್ಥಿತಿನಲ್ಲಿ ಏನು ಆಕ್ಷನ್ ತಗೊಂಡಿದ್ದೀರಿ? ವಾಟ್ ಫಾರ್ 371J ಯಾಕೆ ಮಾಡಿದಿರಿ? ಅದನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ತೀವ್ರ ಗಮನ ಹರಿಸ್ಬೇಕು. ಇಲ್ಲದೇ ವ್ಯರ್ಥ ನಾವು 10 ದಿವಸ ಇಲ್ಲಿ ಇದ್ಬಿಟ್ಟು ಬೆಂಗಳೂರಿಗೆ ಹೋಗಿ ಬೆಳಗಾಂ ಮರ್ತೋಯ್ತೀವಿ, ಅಷ್ಟಾಗುತ್ತೆ ಹೊರತು. ಅದರಿಂದ ಇದನ್ನ ದಯಮಾಡಿ ಅದನ್ನ ರಿಪೇರಿ ಮಾಡಕ್ಕೆ ಯಾವ ಮಾಡ್ತೀರ ಅಂತ ಹೇಳ್ಬೇಕು ಅಧ್ಯಕ್ಷರೇ. ನಾನು ಜಿಲ್ಲಾವಾರು ಮಾತಾಡ್ತೀನಿ. 11 ಜಿಲ್ಲೆ ಇವೆ. ಬೀದರ್ ಜಿಲ್ಲೆ ಕಾರಂಜಿ ಡ್ಯಾಮನ್ನ 1987ರಲ್ಲಿ ಸನ್ಮಾನ್ಯ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದರು. ಅವ್ರು ನೆನಪಿದೆ ಕಾರಂಜಿ ಡ್ಯಾಮ್. ಆದರೆ ಏನ್ ಮಾಡಿದ್ರಿ? 38 ವರ್ಷ ಆಗಿದೆ ಅಧ್ಯಕ್ಷರೇ. ಆ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಭೂಮಿಗೆ. 38 ವರ್ಷ. ನಾವು ಯಾತಕ್ಕೆ ಈ ಸಭೆ ಮಾಡ್ತೀವಿ ಅಧ್ಯಕ್ಷರೇ? ನನಗಂತೂ ಅರ್ಥ 38 ವರ್ಷ ಆದ್ರೂ ಸಹ ರೈತರಿಗೆ ನೀವು ಕಾಂಪನ್ಸೇಷನ್ ಕೊಡ್ಲಿಲ್ಲ ಅಂದ್ರೆ ಏನರ್ಥ? ಮಾನ್ಯ ಮುಖ್ಯಮಂತ್ರಿಗಳು ನಾನೀಗ ಸಂದರ್ಭದಲ್ಲಿ ಹೇಳ್ತೀನಿ, ಇನ್ನು 11,000 ಕೋಟಿ ದುಡ್ಡಿದೆ. 11,000 ಕೋಟಿ ದುಡ್ಡಿದೆ. ಎಲ್ಲಿ? ಬೇದರ್ ಇರಿಗೇಷನ್. ದಯಮಾಡಿ ಅವ್ರಿಗೆ ಕೊಡಿ ರೈತರಿಗೆ. 38 ವರ್ಷ ಎಷ್ಟು ಜನ ಸತ್ತೋಗ್ಯಾರೋ ಬದುಕಿರೋ ಗೊತ್ತಿಲ್ಲ, ಅವ್ರಿಗೆ ಕೊಡೋದು ಬೇಡವಾ? ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇದು ಜನಗಳ ಗೋಳು, ಜನಗಳ ಅನಿಸಿಕೆ, ಜನಗಳ ಡಿಮ್ಯಾಂಡ್, ಆ ರೈತರ ಡಿಮ್ಯಾಂಡ್. ಅದನ್ನ ನೀವು ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ಯಾವ ಸರ್ಕಾರ ನಡೆಸಿ ಏನು ಉಪಯೋಗ ಅಧ್ಯಕ್ಷರೇ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕಲಬುರಗಿನಲ್ಲಿ ಸುಮಾರು ಸ್ವರ್ಣ ಭೀಮಾ ಇಲ್ಲ ಅಧ್ಯಕ್ಷರೇ. ನಾನು ಜಿಲ್ಲಾವನ್ನು ಮಾತಾಡ್ತೀನಿ ಪ್ಲೀಸ್. ಅಲ್ಲ ಜಿಲ್ಲಾ ಕರೆಕ್ಟ್. ಈಗ ನಮ್ಗೆ ಮಾತಾಡ್ತೀನಿ ಒಂದು 10 ನಿಮಿಷ ಮಾತಾಡ್ತೀನಿ. ಕೃಷ್ಣ ಯೋಜನೆ ಜಾರಿ ಮಾಡಿ ಸ್ವರ್ಣ ಭೀಮಾ ಬ್ಯಾರೇಜ್ ಅಂತ ಹೇಳಿ ಸುಮಾರು ವರ್ಷ ಆಯ್ತು ಅಫ್ಜಲ್ಪುರ ತಾಲೂಕಿನಲ್ಲಿ, ಇದುವರೆಗೂ ಪೂರ್ಣಗೊಂಡಿಲ್ಲ. ಯಾತಿಗೆ ನಾನು ಒತ್ತಿ ಹೇಳ್ತೀನಿ ಅಂದ್ರೆ, ಉತ್ತರ ಕರ್ನಾಟಕ ನಾವೆಲ್ಲ ಮಾತಾಡಿ ಮರ್ತೋಗ್ತೀವಿ. ಇದು ನಾನು ನಿಮ್ಗೆ ಎಕ್ಸಾಂಪಲ್ ಕೋಟ್ ಮಾಡ್ತಾ ಇದ್ದೀನಿ. ಕಾಲ್ಗಿ, ಕಮಲಾಪುರ ಇವೆಲ್ಲ ಹೊಸ ತಾಲೂಕಾಗಿವೆ. ಒಂದು ಜನರಲ್ ಹಾಸ್ಪಿಟಲ್ ಇಲ್ಲ. ಎಲ್ಲೋಗ್ಬೇಕು ಅವ್ರ ರೈತ? ಎಲ್ಲೋಗ್ಬೇಕು ಆ ಭಾಗದ ಜನ? ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ, ದಯಮಾಡಿ ಜನರಲ್ ಹಾಸ್ಪಿಟಲ್ ಮಂಜೂರು ಮಾಡಿಕೊಡಿ. ಬಡವರಿಗೆ ಅದು ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈತಾ. ನಾನು ಆಲೇ ಹೇಳಿದೆ, ಯಾವುದು UGD ಯಾದಗಿರಿ ಜಿಲ್ಲೆ 15 ವರ್ಷ ಆಗಿದೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಆಗಿ ಅಧ್ಯಕ್ಷರೇ. ಒಂದು ಒಳಚರಂಡಿ ಇಲ್ಲ. ದುಡ್ಡಿದೆ 19,000 ಕೋಟಿ ದುಡ್ಡಿದೆ. ನೀವು ಖರ್ಚೆ ಮಾಡೋದಲ್ಲ, ಯಾಕೆ? ಅದನ್ನ ಜಿಲ್ಲಾ ಮಟ್ಟದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಒಳಚರಂಡಿ ಇದೆ, ನಾವು ಖುಷಿ ಪಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಒಳಚರಂಡಿ ಇಲ್ಲ ಅಂದ್ರೆ ಏನರ್ಥ? ಅದು ಎಲ್ಲವೂ ಸಹ ಭೀಮಾ ನದಿಗೆ ಹೋಗ್ತದೆ, ಪೊಲ್ಯೂಷನ್ ಆಗ್ತದೆ, ಆ ನೀರು ಹಾಳಾಗ್ತದೆ, ಕುಡಿಯೋಕ್ಕೂ ಯೋಗ್ಯ ಇಲ್ಲ, ದನಗಳು ಯೋಗ್ಯ ಇಲ್ಲ. ನಾವು ನಮ್ಮ ಗಲೀಜನ್ನ ಭೀಮಾ ನದಿ ಬಿಟ್ಟು ಯಾಕೆ ಹಾಳು ಮಾಡ್ತೀರಿ? ಅದಕ್ಕೆ ದಯಮಾಡಿ UGDಯನ್ನು ಮಾಡಿಕೊಡಿ, ಈ ಭಾಗಕ್ಕೆ UGDಯನ್ನು ಮಾಡಿಕೊಡಿ ಅಂತ
ನಾನು ಒತ್ತಾಯಿಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.